ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ವಿಶೇಷವಾದ ಮುದ್ರೆಯ ಬಗ್ಗೆ ಹೇಳ್ತಾ ಇದ್ದೀನಪ್ಪ ಅಂತನ್ನೋದಾದರೆ ಅದೇ ವೃತ ಸಂಜೀವಿನಿ ಮುದ್ರೆ. ಹಾಗೆ ಈ ಮುದ್ರೆನ ಅಪಾನ ಮುದ್ರೆ ಅಂತಂದ್ಬಿಟ್ಟು ಸಹನೂ ಕರೀತಾರೆ, ಹಾಗೆ ಭೃಗಿ ಮುದ್ರೆ ಅಂತಂದ್ಬಿಟ್ಟು ಸಹನೂ ಕರೀತಾರೆ. ಏನಪ್ಪ ಈ ಮುದ್ರೆಯ ವಿಶೇಷತೆ ಏನಪ್ಪ ಅನ್ನೋದಾದರೆ ನೋಡಿ, ಈ ಮುದ್ರೆ ನೀವೆಲ್ಲರೂ ಸಾಮಾನ್ಯವಾಗಿ ನೋಡೇ ಇರ್ತೀರ. ಇದರ ವಿಶೇಷತೆ ಏನಪ್ಪ ಅಂತಂದರೆ ನೋಡಿ, ಹಾರ್ಟ್ ಅಟ್ಯಾಕ್ ಅನ್ನೋದೇನಿದೆ ಅದನ್ನು ಕಡಿಮೆ ಮಾಡೋದ್ರಲ್ಲಿ ಈ ಒಂದು ಮುದ್ರೆ ತುಂಬಾ ಸಹಾಯಕಾರಿಯಾಗಿದೆ. ಹಾಗೆ ಲಂಗ್ಸ್ಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಾಬ್ಲಮ್ಗಳಿದ್ರೂ ಅದನ್ನು ಕ್ಲಿಯರ್ ಮಾಡೋದ್ರಲ್ಲಿ ಈ ಒಂದು ಮುದ್ರೆ ಅನ್ನೋದು ಅತ್ಯಧಿಕವಾಗಿ ಸಹಾಯಕಾರಿಯಾಗಿದೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಏನು ಒತ್ತಡಯುಕ್ತವಾಗಿ ಬರ್ತಾ ಇರುತ್ತೆ, ಒತ್ತಡನ ಕಡಿಮೆ ಮಾಡೋದಕ್ಕೆ ಈ ಒಂದು ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಮೇಯ್ನಾಗಿ ನಮ್ಮಲ್ಲಿರುವಂತಹ ಒಂದು ಬೊಜ್ಜಾಗಿರಬಹುದು, ಹಾಗೆ ನಮ್ಮಲ್ಲಿರುವಂಥ ಆತಂಕ ಒತ್ತಡಗಳಾಗಿರ್ಬೋದು, ಅದನ್ನು ಕಂಟ್ರೋಲ್ ಮಾಡಿ ಹಾರ್ಟ್ಗೆ ಉತ್ತಮವಾಗಿರುವಂಥ ಒಂದು ಆರೋಗ್ಯವನ್ನು ನೀಡೋದಕ್ಕೆ ಈ ಒಂದು ಮುದ್ರೆ ಅನ್ನೋದು ಅತ್ಯಂತ ಸಹಾಯಕಾರಿಯಾಗಿದೆ. ಅಷ್ಟೇ ಅಲ್ಲ, ಈ ಮುದ್ರೆಯ ಮುಖಾಂತರ ನಾವು ಪ್ರಾಣಾಯಾಮ ಮಾಡಿದ್ದಲ್ಲಿ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗಿ ಲಂಗ್ಸ್ಗೆ ಸಂಬಂಧಪಟ್ಟಿದ್ದ ಎಲ್ಲ ಪ್ರಾಬ್ಲಮ್ಗಳು ಏನು ಬ್ರಾಂಕೈಟಿಸ್, ಅಸ್ತಮಾ ಅಂತಂದ್ಬಿಟ್ಟು ನಾವೇನಂತೀವಿ, ವೀಸಿಂಗ್ ಅಂತ ಏನು ಹೇಳ್ತೀವಿ, ಆ ಎಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಈ ಒಂದು ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಹೀಗಿರುವಾಗ ಈ ಮುದ್ರೆ ಹೇಗಪ್ಪ ಇದೆ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಿಮ್ಮ ಕೈಗಳನ್ನು ತೆಗೆದುಕೊಂಡು ನಿಮ್ಮ 2 ಬೆರಳುಗಳು ಏನಿದೆ ಅಂದರೆ ನಿಮ್ಮ ಉಂಗುರದ ಬೆರಳು ಹಾಗೆ ಮಧ್ಯದ ಬೆರಳು, ಇದನ್ನು ಈ ರೀತಿಯಾಗಿ ಇರಿಸಬೇಕಾಗುತ್ತೆ. ನೋಡಿ, ಇದನ್ನು ನೀವು ನೋಡೇ ಇರ್ತೀರ, ಜಿಂಕೆ ಮುದ್ರೆ, ಅಪಾನ ಮುದ್ರೆ ಅಂತಂದ್ಬಿಟ್ಟು ಸಹನೂ ನಾವು ಇದನ್ನು ಕರಿತೀವಿ. ಹಾಗೆ ಇದನ್ನು ಮೃತ ಸಂಜೀವಿನಿ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಈ ಮೃತ ಸಂಜೀವಿನಿ ಮುದ್ರೆ ಅನ್ನೋದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದಾಗ, ಕೇವಲ ಹೀಗೆ ಇಟ್ಕೊಂಡ್ರೆ ಮಾತ್ರ ಅದು ವರ್ಕ್ ಆಗೋದಿಲ್ಲ. ಇದರಿಂದ ಒಂದು ಪ್ರಾಣಾಯಾಮನ ಮಾಡಿದಾಗ ವಿಲೋಮ ಹಾಗೆ ಅನುಲೋಮ ಪ್ರಾಣಾಯಾಮ ಅಂತಂದ್ಬಿಟ್ಟು ಹೇಳ್ತೀವಿ. ಅದನ್ನು ಈ ಮುದ್ರೆಯ ಮುಖಾಂತರವಾಗಿ ಇಟ್ಟುಕೊಂಡು ಮಾಡಿದಾಗ ಲಂಗ್ಸ್ಗೆ ಉತ್ತಮವಾದಂಥ ಫಲಿತಾಂಶ ಕೊಡುತ್ತೆ. ನೋಡಿ, ಲಂಗ್ಸ್ ಮತ್ತು ಹಾರ್ಟ್ ಅನ್ನೋದು ಒಂದು ನಾಣ್ಯದ 2 ಮುಖಗಳಿದ್ದಂತೆ, ಒಂದರ ಸಹಾಯದಿಂದ ಇನ್ನೊಂದು ಕೆಲಸ ಮಾಡ್ತಾ ಇರೋವಂಥದ್ದು. ಹೀಗಿರುವಾಗ ಈ ಮುದ್ರೆಯ ಮುಖಾಂತರವಾಗಿ ಪ್ರಾಣವಾಯುವನ್ನು ನಾವು ನೀಟಾಗಿ ಈ ಮುದ್ರೆ ಸಹಾಯಾಂತರವಾಗಿ ಮಾಡಿದಾಗ ಲಂಗ್ಸ್ಗೆ ಹಾರ್ಟ್ಗೆ ಉತ್ತಮವಾದ ಫಲಿತಾಂಶ ಕೊಡುತ್ತೆ ಅಂತಂದ್ಬಿಟ್ಟು ನಾವು ಹೇಳ್ಬೋದು. ಹಾಗಾಗಿ ಹೇಗಪ್ಪ ಈ ಮುದ್ರೆನ ಮಾಡೋದು ಅನ್ನೋದಾದರೆ, ಮೊದಲಿಗೆ ನೋಡಿ, ನಮ್ಮ ರೈಟ್ ನಾಸ್ಟ್ರಿಲ್ಸ್ ಏನಿದೆ ಅದನ್ನು ಈ ಒಂದು ಮುದ್ರೆಯ ಈ ತೋರು ಬೆರಳಿಂದ ಕ್ಲೋಸ್ ಮಾಡ್ಕೊಬೇಕು. ಲೆಫ್ಟ್ ನಾಸ್ಟ್ರಿಲ್ಸಿಂದ ಬ್ರೀತ್ ತೊಗೊಬೇಕು. ನಂತರ ಮತ್ತೆ ಈ ಒಂದು ಬೆರಳಿನ ಸಹಾಯದಿಂದ ಲೆಫ್ಟ್ ನಾಸ್ಟ್ರಿಲ್ಸ್ನ ಕ್ಲೋಸ್ ಮಾಡಿಕೊಂಡು ರೈಟ್ ನಾಸ್ಟ್ರಿಲ್ಸಲ್ಲಿ ಬ್ರೀತ್ ಔಟ್ ಮಾಡಬೇಕು. ಇದೇ ರೀತಿಯಾಗಿ ಒಂದು ನಾಸ್ಟ್ರಿಲ್ಸಿಂದ ಬ್ರೀತ್ ತೊಗೊಂಡು ಮತ್ತೊಂದು ನಾಸ್ಟ್ರಿಲ್ಸಲ್ಲಿ ಬ್ರೀತ್ ಔಟ್ ಮಾಡಬೇಕಾಗಿದೆ. ನೋಡಿ ಒಂದು ಸತಿ. ನೋಡಿ, ಇದನ್ನು ಭೃಗು ಮುದ್ರೆ ಹಾಗೆ ಮೃತ ಸಂಜೀವಿನಿ ಮುದ್ರೆ ಅಂತಂದ್ಬಿಟ್ಟು ಕರಿತೀವಿ. ಈ ಪ್ರಾಣಾಯಾಮವನ್ನು ಈ ಮುದ್ರೆಯ ಸಹಾಯಾಂತರವಾಗಿ ಮಾಡೋದ್ರಿಂದ ಲಂಗ್ಸ್ ಹಾಗೆ ಹಾರ್ಟ್ಗೆ ತುಂಬಾ ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಉತ್ತಮವಾದ ಆರೋಗ್ಯವನ್ನು ಕೊಡುತ್ತೆ. ಹಾರ್ಟ್ ಅಟ್ಯಾಕ್ ಆಗೋದು, ಲಂಗ್ಸ್ ಸಂಬಂಧಪಟ್ಟಿದ್ದ ವೀಸಿಂಗ್ ಏನೇ ಪ್ರಾಬ್ಲಮ್ ಇದ್ದೋ ಅದು ಕ್ಲಿಯರ್ ಆಗೋದಕ್ಕೆ ಇದು ಸಹಾಯಕಾರಿಯಾಗಿದೆ. ಈ ಸಂಚಿಕೆಯಲ್ಲಿ ಭೃಗು ಹಾಗೂ ಮೃತ ಸಂಜೀವಿನಿ ಮುದ್ರೆಯನ್ನು ತೋರಿಸ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಿದ್ದೇನೆ. ನಿಮ್ಮ ಆರೋಗ್ಯ ನಿಮ್ಮ ಅಂಗೈಯಲ್ಲಿ ಮುದ್ರೆಗಳ ಮುಖಾಂತರವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ನಮ್ಮ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.